ಕಳೆದ ಹಲವು ವರ್ಷಗಳಿಂದ ನೆಲ್ಯಾಡಿಪೇಟೆಯಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದ ದಿನಸಿ ಸಾಮಗ್ರಿಗಳ ಮಾರಾಟದಲ್ಲಿ ಹೆಸರು ಪಡೆದುಕೊಂಡಿರುವ ಸೀಗಲ್ ಟ್ರೇಡರ್ಸ್, ಜನರಲ್ ಮರ್ಚೆಂಟ್, ವೆಜಿಟೇಬಲ್ ಮತ್ತು ಫ್ರೂಟ್ಸ್ ಅಂಗಡಿ, ಎಬಿಸಿ ಬೇಕರಿ, ಐಸ್ ಕ್ರೀಮ್ ಪಾರ್ಲರ್, ಫೋರ್ ಮಾರ್ಕ್ ಫರ್ನಿಚರ್ ಹಾಗೂ ಸ್ಟ್ರಾಬೆರ್ ಕಿಡ್ಸ್ ಮಳಿಗೆ ಲಿಯೋನ್ ಸ್ಕ್ವೇರ್ ವಾಣಿಜ್ಯ ಸಂಕೀರ್ಣಕ್ಕೆ ಸ್ಥಳಾಂತರಗೊಂಡು ಶುಭಾರಂಭಗೊಂಡಿದೆ. ಹೊಸದಾಗಿ ಆರಂಭಗೊಳ್ಳುತ್ತಿರುವ ಸನ್ಸರ್ ಕಿಚನ್ ವೇರ್ ದೇವೇಳೆ ಶುಭಾರಂಭಗೊಂಡಿದೆ. ಈ ಎಲ್ಲ ಮಳಿಗೆಗಳು ಸಾಕಷ್ಟು ವಿಶಾಲ ಜಾಗವನ್ನು ಹೊಂದಿದ್ದು ಗ್ರಾಹಕರು ಆರಾಮವಾಗಿ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಬಹುದಾಗಿದೆ. ಈ ಎಲ್ಲ ಮಳಿಗೆಗಳು ಮಾರ್ಚ್ 6ರಂದು ಬೆಳಿಗ್ಗೆ 9:30ಕ್ಕೆ ಶುಭಾರಂಭಗೊಂಡಿದ್ದು ಗ್ರಾಹಕರು ಆಗಮಿಸಿ ಪ್ರೋತ್ಸಾಹಿಸುವಂತೆ ಮಾಲಕರು ವಿನಂತಿಸಿದ್ದಾರೆ.
ಇವತ್ತು ಅಭಿವೃದ್ಧಿ ಹೊಂದುತ್ತಿರುವಂಥ ನೆಲ್ಲಿಯಾಡಿಗೆ ಮತ್ತೊಂದು ಕೊಡುಗೆಯನ್ನು ಡಿಯಾನ್ ಸ್ಕ್ವೇರ್ನ ಕಟ್ಟಡದಲ್ಲಿ ನಮ್ಮ ಸೀಗಲ್ ರಫೀಕರವರ ನೇತೃತ್ವದಲ್ಲಿ ಒಂದೇ ಮಳಿಗೆಯಲ್ಲಿ ಜನರ ದಿನೋಪಯೋಗಿ ವಸ್ತುಗಳು ಒಂದೇ ಮಳಿಗೆಯಲ್ಲಿ ಸಿಗುವಂಥ ರೀತಿಯಲ್ಲಿ ಇವತ್ತು ಈ ಒಂದು ವ್ಯಾಪಾರವನ್ನು ಇವತ್ತು ಆರಂಭಿಸಿದ್ದಾರೆ. ಸುಮಾರು 35 ವರ್ಷಗಳ ಹಿಂದೆ ಕೇರಳದ ಕಣ್ಣೂರಿನಿಂದ ಬಂದಂಥ ಸೀಗಲ್ ರಫೀಕ್ ಅವರು ಒಂದು ಹೋಟೆಲ್ ಉದ್ದಿಮೆಯನ್ನು ಪ್ರಾರಂಭಿಸಿ ಆನಂತರ ಸೀಗಲ್ ಅನ್ನತಕ್ಕಂಥ ಜಿನಸಿ ಅಂಗಡಿಯನ್ನು ಪ್ರಾರಂಭಿಸಿದರು. ಸಣ್ಣ ಮಟ್ಟಿನ ಪ್ರಾರಂಭ ಅವತ್ತು ಮಾಡಿದರೆ ಇವತ್ತು ನೆಲ್ಲಿಯಾಡಿಯ ಒಂದು ಚಿತ್ರಣವನ್ನೇ ಬದಲಾಯಿಸಿದ ರೀತಿಯಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಇವತ್ತು ನೆಲ್ಲಿಯಾಡಿಯ ಅಭಿವೃದ್ಧಿಗೆ ತನ್ನದೇ ಆದ ಕೊಡುಗೆಯನ್ನು ನಮ್ಮ ರಫೀಕ್ ಅವರು ಕೊಟ್ಟಿದ್ದಾರೆ. ಅದರೊಟ್ಟಿಗೆ V4 ಎಂಬ ಒಂದು ಫರ್ನಿಚರ್ ಮಳಿಗೆಯನ್ನು ಬಹುಶಃ ತಾಲೂಕು ಕೇಂದ್ರಗಳಲ್ಲಿಯೋ ಜಿಲ್ಲಾ ಕೇಂದ್ರಗಳಲ್ಲಿಯೋ ಮಾಡತಕ್ಕಂಥ ಒಂದು ಎಲ್ಲ ಫರ್ನಿಚರ್ಗಳನ್ನು ಒಳಗೊಂಡಂಥ ಒಂದು V4 ಅನ್ನತಕ್ಕಂಥ ಒಂದು ಮಳಿಗೆಯನ್ನು ಕೂಡ ಫರ್ನಿಚರ್ ಮಳಿಗೆಯನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ. ರಫೀಕರ ಒಟ್ಟಿಗೆ ನಮ್ಮ ಸುಲ್ತಾನ್ ಹಾಜಿ ಅವರ ಸುಪುತ್ರ ಅಬ್ದುಲ್ ರಹಮಾನ್ ಅವರು ಕೈ ಜೋಡಿಸಿಕೊಂಡು ಈ ಒಂದು ಮಳಿಗೆ ಇವತ್ತು ಪ್ರಾರಂಭ ಆಗಿದೆ. ಅದರೊಟ್ಟಿಗೆ ಇವತ್ತು ಆಧುನಿಕ ಬಟ್ಟೆ ಇದು ಇವತ್ತಿನ ಅತ್ಯಂತ ಅವಶ್ಯಕತೆ ಆಗಿತ್ತು. ಬಹುಶಃ ಒಂದು ಸುಸಜ್ಜಿತವಾದಂಥ ಸ್ಟ್ರಾಬೆರಿ ಅನ್ನತಕ್ಕಂಥ ಹೆಸರಿನ ಕಿಡ್ಸ್ ಗಾರ್ಮೆಂಟ್ಸ್ ಸುಮಾರು 14 ವರ್ಷದ ಮಕ್ಕಳಿಗೆ ಬೇಕಾದಂಥ ಎಲ್ಲ ಬಟ್ಟೆ ಬರಗಳು ಈ ಮಳಿಗೆಯಲ್ಲಿ ದೊರೆಯುತ್ತಾ ಇದೆ. ಸೀಗಲ್ ಅನ್ನತಕ್ಕಂಥ ಜಿನಸಿ ಅಂಗಡಿ ಬಹುಶಃ ಮೊದಲೇ ಅತ್ಯಂತ ಒಳ್ಳೆಯ ರೀತಿಯ ಒಂದು ಸೇವೆಯನ್ನು ನೀಡುತ್ತಾ ಬಂದಿತ್ತು. ಇವತ್ತು ಮತ್ತಷ್ಟು ಒಳ್ಳೆಯ ರೀತಿಯಲ್ಲಿ ಮತ್ತು ಅತ್ಯಾಧುನಿಕವಾಗಿ ಆಕರ್ಷಣೀಯವಾಗಿ ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ಅದು ಕೂಡ ದಿನಬಳಕೆ ಗ್ರಾಹಕರಿಗೆ ಅತ್ಯಂತ ಉಪಯೋಗವಾದಂಥ ಒಂದು ವ್ಯವಸ್ಥೆಯಾಗಿರುತ್ತದೆ. ಅದರೊಟ್ಟಿಗೆ ಕಿಚನ್ ವೇರ್ಸ್ ಅನ್ನತಕ್ಕಂಥ ಇವತ್ತು ಮನೆಗಳಿಗೆ ದಿನಬಳಕೆ ವಸ್ತುಗಳ ಅವಶ್ಯಕತೆಯನ್ನು ಮನಗೊಂಡು ಕಿಚನ್ ವೇರ್ಸ್ ಅನ್ನತಕ್ಕಂಥ ಒಂದು ಅಂಗಡಿಯನ್ನು ಕೂಡ ಇಲ್ಲಿ ತೆರೆದಿದ್ದಾರೆ. ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಈ ಒಂದು ಬದುಕಿನ ಜಂಜಾಟದಲ್ಲಿರುವಂಥ ಈ ಸಂದರ್ಭದಲ್ಲಿ ಒಂದೇ ಮಳಿಗೆಗೆ ಭೇಟಿ ಕೊಟ್ಟಾಗ ತನಗೆ ಅವಶ್ಯಕತೆ ಇರುವಂಥ ಎಲ್ಲ ವಸ್ತುಗಳನ್ನು ಒಂದೇ ಸ್ಥಳದಲ್ಲಿ ಖರೀದಿಸ್ತಕ್ಕಂಥ ಒಂದು ಅವಕಾಶವನ್ನು ಈ ಒಂದು ಸೀಗಲ್ ರಫೀಕ್ ಮತ್ತು ಅವರ ತಂಡ ಮಾಡಿದೆ. ಅದಕ್ಕಾಗಿ ನೆಲ್ಲಿಯಾಡಿಯ ಗ್ರಾಹಕರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಹಿಂದೆ ಯಾವ ಉದ್ದೇಶ ಇಟ್ಟುಕೊಂಡು ತಾವು ಈ ಒಂದು ಅಂಗಡಿಗಳನ್ನು ಪ್ರಾರಂಭಿಸಿ ಉದ್ಯಮಗಳನ್ನು ಪ್ರಾರಂಭಿಸಿದ್ದೀರಾ, ಇವತ್ತು ಕೂಡ ಅದೇ ಉದ್ದೇಶವನ್ನು ಇಟ್ಟುಕೊಂಡು ಸೇವೆಯ ಉದ್ದೇಶದಿಂದ ಕೇವಲ ಲಾಭದ ಉದ್ದೇಶ ಮಾತ್ರ ಅಲ್ಲ, ಸೇವೆಯ ದೃಷ್ಟಿಕೋನದಿಂದ ತಮ್ಮ ಈ ಒಂದು ಮಳಿಗೆಯನ್ನು ತಾವು ಅಂಗಡಿಗಳನ್ನೆಲ್ಲ ಪ್ರಾರಂಭಿಸಿದ್ದೀರಾ. ಇದು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯಲಿ. ಈ ಊರಿನ ಗ್ರಾಹಕರಿಗೆ ಇದರ ಸದುಪಯೋಗವಾಗಲಿ. ಈ ಮುಖಾಂತರ ಈ ಊರಿಗೆ ಕೊಟ್ಟ ಕೊಡುಗೆಗಾಗಿ ಈ ಗ್ರಾಮದ ಗ್ರಾಮಸ್ಥನಾಗಿ ಅದೇ ರೀತಿ ಬದ್ರಿಯಾ ಜುಮಾ ಮಸೀದ್ ನೆಲ್ಲಿಯಾಡಿ ಇದರ ಅಧ್ಯಕ್ಷರಾಗಿ ಜಮಾತಿನ ಪರವಾಗಿ ಮತ್ತು ಈ ಊರಿನ ಎಲ್ಲರ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ನಿಮ್ಮ ಮುಂದಿನ ಈ ಒಂದು ವ್ಯವಹಾರ ಏನಿದೆಯಾ ಅದು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಯಲಿ ಅಂತ ಹಾರೈಸುತ್ತಾ, ಆದಮೇಲೆ ಇವತ್ತು ನೆಲ್ಲಿಯಾಡಿಗೆ ಒಂದು ಮಹಾ ಸಂಭ್ರಮದ ದಿವಸ. ನಮ್ಮ ಬಿಲ್ಡಿಂಗ್ನಲ್ಲಿ ನೈನಾನ್ ಕಾಂಪ್ಲೆಕ್ಸ್ನಲ್ಲಿ 1995ರಿಂದ ಅಂದರೆ ಸುಮಾರು 28 ವರ್ಷಗಳಿಂದ ಜೀನಿಸಿನ ಅಂಗಡಿ ನಡೆಸಿಕೊಂಡು ಬಂದಿರುವ ಅವರು ರಸ್ತೆ ನಿರ್ಮಾಣದ 4 ಲೇನ್ ರಸ್ತೆ ನಿರ್ಮಾಣದ ನಿಮಿತ್ತವಾಗಿ ಸಾಕಷ್ಟು ಪಾರ್ಕಿಂಗ್ ಸ್ಥಳ ಇಲ್ಲದ ಕಾರಣ ನಮ್ಮ ನೈನಾನ್ ಕಾಂಪ್ಲೆಕ್ಸ್ನಿಂದ ಡಿಯಾನ್ ಸ್ಕ್ವೇರ್ ಬಿಲ್ಡಿಂಗಿಗೆ ಸ್ಥಳಾಂತರಗೊಂಡಿರುತ್ತಾರೆ. ಇವತ್ತು ಅಲ್ಲಿ ಅವರು 28 ವರ್ಷ ನಮ್ಮ ಬಿಲ್ಡಿಂಗ್ನಲ್ಲಿ ವ್ಯಾಪಾರ ಮಾಡಿ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿಯನ್ನು ಸಾಧಿಸಿ ಅವರು ಹಲವಾರು ವ್ಯಾಪಾರಗಳಲ್ಲಿ ತೊಡಗಿಸಿಕೊಂಡರು. ಅದರಲ್ಲಿ ಪ್ರತ್ಯೇಕವಾಗಿಯೂ ಅವರು ಅಡಿಕೆ ತೆಂಗಿನಕಾಯಿ ಅಂಗಡಿ, ಫರ್ನಿಚರ್ ಮ್ಯಾನುಫ್ಯಾಕ್ಚರಿಂಗ್, ಸ್ಟ್ರಾಬೆರಿ ರೆಡಿಮೇಡ್ ಗಾರ್ಮೆಂಟ್ಸ್, ಹೋಟೆಲ್ ಬಿಸ್ನೆಸ್, ಐಸ್ ಕ್ರೀಮ್ ಆ್ಯಂಡ್ ಪಾರ್ಲರ್ ಮತ್ತು ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡರು. ಇದೆಲ್ಲ ಮಾಡಿದ ಮೇಲೆ ಅವರನ್ನು ಸಮಾಜ ಸೇವೆಯಲ್ಲಿ ಕೂಡ ತೊಡಗಿಸಿಕೊಂಡರು.
ಅವರು ನೆಲ್ಯಾಡಿ ವರ್ತಕ ಸಂಘದ ಅಧ್ಯಕ್ಷರು, ನೆಲ್ಯಾಡಿಯ ಕಟ್ಟಡ ಮಾಲಕರ ಸಂಘದ PRO ಆಗಿ ಉತ್ತಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಆ ಸಮಯದಿಂದ ಈವರೆಗೆ ಅವರ ವ್ಯಾಪಾರದಲ್ಲಿ ಬಹಳ ಪ್ರಾಮಾಣಿಕತೆಯನ್ನು ವಹಿಸಿದರು. ಅವರ ವ್ಯಾಪಾರ ಅಂದರೆ ರೇಟ್, ಕ್ವಾಲಿಟಿ, ಕ್ವಾಂಟಿಟಿ, ಸರ್ವಿಸ್ ಎಲ್ಲವೂ ಉತ್ತಮವಾಗಿ ನೋಡಿಕೊಳ್ತಾರೆ. ಅದರಿಂದಾಗಿ ಅವರ ವ್ಯಾಪಾರವು ಬಹಳ ಒಂದು ಅಭಿವೃದ್ಧಿ ಪಡೆದು ಅವರು ಈ ಮಟ್ಟಕ್ಕೆ ಇವತ್ತು ಬಂದು ನಿಂತಿದ್ದಾರೆ. ನಮ್ಮದು ಕಟ್ಟಡ ಮಾಲಕರು ಮತ್ತು ಬಾಡಿಗೆದಾರರು ಎಂಬ ಒಂದು ಸಂಬಂಧವಲ್ಲ, ನಾವು ಒಂದು ಫ್ಯಾಮಿಲಿ ಫ್ರೆಂಡು ಎಂಬ ರೀತಿಯಲ್ಲಿ ನಮ್ಮ ಒಂದು ಸಂಬಂಧ ಬೆಳೆದಿದೆ. ಅವರು ನಾನು ಅವರಿಗೂ ಅವರು ನನಗೂ ಒಳ್ಳೆಯ ಹಿತೈಷಿಗಳಾಗಿದ್ದಾರೆ. ಇಲ್ಲಿ ನೆಲ್ಯಾಡಿಯ ಪ್ರತಿಯೊಂದು ಸಮಸ್ಯೆಗಳಿಗೂ ರಫೀಕ್ ಸಿಗಲು ಅದನ್ನು ಪರಿಹರಿಸುವಲ್ಲಿ ರಫೀಕ್ ಸಿಗಲು ಇದ್ದೇ ಇರ್ತಾರೆ. ಅವರಿಗೆ ಈ ಹೊಸ ಮಳಿಗೆಯಲ್ಲಿ ಒಳ್ಳೆಯ ವ್ಯಾಪಾರ ನಡೆಯಲಿ, ಇಲ್ಲಿ ಬರುವ ಗ್ರಾಹಕರಿಗೆ ತೃಪ್ತಿ ಲಭಿಸಲಿ, ಇವರ ವ್ಯವಹಾರವು ಇನ್ನೂ ಹೆಚ್ಚು ಅಭಿವೃದ್ಧಿ ಹೊಂದಲಿ ಎಂದು ಹಾರೈಸ್ತೇನೆ. ಆತ್ಮೀಯ ಬಂಧುಗಳೇ, ಹಲವಾರು ವರ್ಷಗಳಿಂದ ನೆಲ್ಯಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೀಗಲ್ ಟ್ರೇಡರ್ಸ್ ಇದೀಗ ಹೊಸ ಬಿಲ್ಡಿಂಗಲ್ಲಿ ಕಾರ್ಯಾರಂಭಿಸಲಾಗಿದೆ. ಸೀಗಲ್ ಮಾಲೀಕರಿಗೆ ಹಾಗೂ ಇವರ ಉದ್ಯಮಕ್ಕೆ ಪ್ರಥಮವಾಗಿ ಶುಭವನ್ನು ಕೋರುತ್ತಿದ್ದೇನೆ. ಗ್ರಾಹಕರಿಗೆ ಅತ್ಯುತ್ತಮ ಸೇವೆ ನೀಡಬೇಕೆಂಬ ಉದ್ದೇಶದಿಂದ ಸೀಗಲ್ ಸಮೂಹ ಸಂಸ್ಥೆಗಳು ಒಂದೇ ಸೂರಿನಡಿಯಲ್ಲಿ ಪ್ರಾರಂಭವಾಗಿರುವುದು ಸಂತಸದ ವಿಷಯವಾಗಿದೆ. ಗ್ರಾಹಕರಿಗೆ ಅತ್ಯುತ್ತಮ ಸೇವೆಗೈದು ಸಮಾಜದ ಅಭಿವೃದ್ಧಿಗಾಗಿ ಗ್ರಾಹಕರ ಹಿತಕ್ಕೋಸ್ಕರ ಈ ಸಂಸ್ಥೆ ಬೆಳೆದು ಉತ್ತರೋತ್ತರ ಅಭಿವೃದ್ಧಿಗೊಳ್ಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ದಾಕ್ಷಣಿಕರೊಬ್ಬರು ಹೀಗೆ ಹೇಳ್ತಾರೆ, ಹವ್ಯಾಸವನ್ನು ಬದಲಾಯಿಸಿದರೆ ಹಣಬರಹ ಬದಲಾದೀತು, ದೃಷ್ಟಿ ಬದಲಾಯಿಸಿದರೆ ದೃಶ್ಯವೇ ಬದಲಾದೀತು, ವಿಚಾರ ಬದಲಾಯಿಸಿದರೆ ದೇಶವೇ ಬದಲಾದೀತು, ದೋಣಿ ಬದಲಾಯಿಸಬೇಕಂತಿಲ್ಲ, ದಿಕ್ಕನ್ನು ಬದಲಾಯಿಸಿದರೆ ಸಾಕು, ನೀನು ಸೇರುವ ದಡ ಎದುರಾದೀತು. ಈಗ ಬಹುಶಃ ದೋಣಿ ಬದಲಾಯಿಸದೆ ದಿಕ್ಕನ್ನು ಬದಲಾಯಿಸುವಂತಹ ಒಂದು ಪ್ರಯತ್ನ ಸೀಗಲ್ ಟ್ರೇಡರ್ಸ್ನಿಂದ ಆಗಿದೆ. ಗ್ರಾಹಕರಿಗೆ ಉತ್ತಮ ಸೇವೆಗೈಯುವ ಮೂಲಕ ಒಂದು ಮಾದರಿ ಸಂಸ್ಥೆಯಾಗಿ ಇದು ಉತ್ತರೋತ್ತರ ಅಭಿವೃದ್ಧಿಗೊಳ್ಳಲಿ ಎಂದು ಹಾರೈಸುತ್ತಾ, ಭಗವಂತನ ಆಶೀರ್ವಾದವನ್ನು ಬೇಡುತ್ತಾ ಇದರ ಮಾಲಕರಿಗೆ, ಇವರ ಉದ್ಯಮಕ್ಕೆ ಮಗದೊಮ್ಮೆ ಶುಭವನ್ನು ಕೋರುತ್ತಿದ್ದೇನೆ.
ಮೊದಲನೇದಾಗಿ ಸೀಗಲ್ನ ಎಲ್ಲ ಉದ್ಯಮಿಗಳಿಗೂ ಡಿಯೋನ್ ಗ್ರೂಪ್ ಮತ್ತು ಡಿಯೋನ್ ಸ್ಕ್ವೇರ್ ಪರವಾಗಿ ನಾನು ಶುಭಾರೈಸ್ತಾ ಇದ್ದೇನೆ. ಒಂದೇ ಮಳಿಗೆಯಲ್ಲಿ ಎಲ್ಲರಿಗೂ ಕೈಗೆಟಕುವ ದರದಲ್ಲಿ ಎಲ್ಲ ವಸ್ತುಗಳು ದೊರಕುವಂಥ ಒಂದು ಮಳಿಗೆಯನ್ನು ಇವರಲ್ಲಿ ಓಪನ್ ಮಾಡಿದ್ದಾರೆ. ಅವರಿಗೂ ಅವರ ಮುಂದಿನ ಎಲ್ಲದಕ್ಕೂ ನಾವು ಶುಭಾರೈಸ್ತೇವೆ. ನೆಲ್ಯಾಡಿ ಹಾಗೂ ನೆಲ್ಯಾಡಿಯ ಸುತ್ತಮುತ್ತಲಿನ ಎಲ್ಲ ಪ್ರದೇಶದವರಿಗೆ ಒಂದೇ ಮಳಿಗೆಯಲ್ಲಿ ಎಲ್ಲ ವಸ್ತುಗಳು ದೊರಕುವಂತೆ ಅದನ್ನು ಅರೇಂಜ್ ಮಾಡಿಕೊಟ್ಟ ಸೀಗಲ್ನ ಮಾಲೀಕರಾದ ರಫೀಕ್ ಅವರಿಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ಶುಭಾರೈಸ್ತಾ ಇದ್ದೇನೆ. ನೆಲ್ಯಾಡಿಯ ಒಂದು ಶೋಭೆ ತರುವಂತಹ ಕಟ್ಟಡ ಮೊನ್ನೆ ಉದ್ಘಾಟನೆ ಆಯಿತು, ಡಯಾನಾ ಕಾಂಪ್ಲೆಕ್ಸ್. ಈಗ ಇದರಲ್ಲಿ ನಮ್ಮ ರಫೀಕ್ರವರು ಭಾಳ ಸುಂದರವಾದಂಥ ಅವರ ಒಂದು ಮಳಿಗೆಗಳನ್ನು, ಅದು ವಿಶೇಷವಾಗಿ ಒಂದು ಅಲ್ಲ, ಒಂದು ಸೂಪರ್ ಮಾರ್ಕೆಟಿನ ಹಾಗೆ ಎಲ್ಲ ವಸ್ತುಗಳು ದೊರಕುವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದು ಬಹಳ ಉತ್ತಮವಾಗಿದೆ. ನಾವೆಲ್ಲ ಮಂಗಳೂರಿಗೆ ಹೋಗುವಾಗ ಒಂದು ಸಿಟಿ ಸೆಂಟರಿಗೋ ಅಥವಾ ಡಿಮಾರ್ಟಿಗೆ ಹೋಗಿ ನಾವು ಸಾಮಾನುಗಳನ್ನು ತೆಗೆದುಕೊಂಡು ಬರ್ತೀವಿ. ಬೇಕಾದ ವಸ್ತುಗಳನ್ನು ನಮಗೆ ಎತ್ಕೊಂಡು ಬರಲಿಕ್ಕೆ ಆಗ್ತದೆ. ಈಗ ನಮಗೆ ನೆಲ್ಯಾಡಿಯಲ್ಲಿ ಬೇಕಾದಂಥ ಎಲ್ಲ ಸೌಕರ್ಯಗಳು, ಅದು ಐಸ್ ಕ್ರೀಮ್ ಪ್ಯಾರ್ಲರ್ ಇರ್ಬೋದು, ಸ್ನ್ಯಾಕ್ಸ್ ಸೆಂಟರ್ ಇರ್ಬೋದು, ಪ್ರೊವಿಷನ್ ಸ್ಟೋರ್ ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಮತ್ತು ನಮ್ಮ ಬಟ್ಟೆಯ ಅಂಗಡಿಗಳು ಮತ್ತು ಫರ್ನಿಚರ್, ಇದೆಲ್ಲ ಒಂದೇ ಮಾಡಿನ ಅಡಿಯಲ್ಲಿ ದೊರಕಿಸಿಕೊಟ್ಟದ್ದು ಬಹಳ ಉತ್ತಮವಾದಂಥ ಒಂದು ಸಾಧನೆ ಅವರದು. ಖಂಡಿತವಾಗಿಯೂ ಅವರ ಪ್ರಯತ್ನಕ್ಕೆ ಯಶಸ್ಸು ದೊರಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಏಕೆಂದರೆ ಬೆಳೀತಿರುವಂತಹ ನೆಲ್ಯಾಡಿಗೆ ಇದೊಂದು ಶೋಭೆ. ಇದು ನಮ್ಮ ರಾಜಮಾರ್ಗ ಎಲ್ಲ ಈಗ ಉತ್ತಮವಾಗಿ ನೆಲೆಗೊಳ್ಳುತ್ತಾ ಇರುವಂಥ ಸಮಯದಲ್ಲಿ ಒಳ್ಳೆಯ ಪಾರ್ಕಿಂಗಿನ ವ್ಯವಸ್ಥೆ ಇದೆ. ಜನ ಇದಕ್ಕೆ ಬೆಂಬಲ ಕೊಡ್ತಾರೆ ಹೇಳುವಂಥ ವಿಶ್ವಾಸವೂ ನಮಗಿದೆ. ಯಾಕಂತ ಹೇಳಿದರೆ ನಮಗೆ ದೂರ ಪ್ರಯಾಣ ಮಾಡುವ ಖರ್ಚಿನಲ್ಲಿ ನಮಗೆ ಇಲ್ಲಿ ಆ ವಸ್ತುಗಳು ದೊರಕಬೇಕು, ನ್ಯಾಯವಾದಂಥ ಬೆಲೆಯಲ್ಲಿ ದೊರಕುವಂತಾಗಲಿ ಅಂತ ನಾವು ಆಶಿಸ್ತೇವೆ. ಆರಂಭಿಸಿದ್ದು ಮಾತ್ರ ಅಲ್ಲ, ಈ ಮಳಿಗೆಯಲ್ಲಿ ಸುಮಾರು 50 ಜನ ಯುವಕರಿಗೆ ಯುವತಿಯರಿಗೆ ಒಂದು ನೌಕರಿಯನ್ನು ದೊರಕಿಸಿಕೊಡುವಂಥದ್ದು ದೊಡ್ಡ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಇದು. ಯಾಕಂತ ಹೇಳಿದರೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಎಲ್ಲ ಇಷ್ಟಿರುವಾಗ ನಮ್ಮ ಸ್ಥಳೀಯ ಯುವಕರಿಗೆ ಯುವತಿಯರಿಗೆ ದುಡಿಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಒಬ್ಬರು ಉದ್ಯಮಿಯವರು. ಅದಕ್ಕೆ ನಾನು ವಿಶೇಷವಾದಂಥ ಶುಭಾಶಯಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ಅದು ನಮ್ಮ ಊರಿನ ಬೆಳವಣಿಗೆಗೆ ಅದು ಸಹಕಾರಿಯಾಗಲಿ ಅಂತ ಭಾವಿಸ್ತೇನೆ. ರಫೀಕ್ರವರಿಗೆ ಎಲ್ಲ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಇಂದು ನೆಲ್ಯಾಡಿಯಲ್ಲಿ ಶುಭಾರಂಭಗೊಂಡಿರುವಂತಹ ಸೀಗಲ್ ಟ್ರೇಡರ್ಸ್, ABC ಬೇಕರಿ ಮುಂತಾದಂತಹ 10 ಹಲವು ಶಾಪುಗಳನ್ನು ಇಲ್ಲಿ ಉದ್ಘಾಟನೆಗೊಂಡಿದೆ ಇವತ್ತು. ಅವರಿಗೆ ಸೀಗಲ್ ರಫೀಕ್ ಅವರಿಗೆ ಮೊದಲು ಎಲ್ಲ ರೀತಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮ ಈ ನೆಲ್ಯಾಡಿಯ ಅಭಿವೃದ್ಧಿ ಪಾತ್ರದಲ್ಲಿ ಹೆಚ್ಚಿನ ಮಹತ್ವವನ್ನು ವಹಿಸಿರುವಂತಹ ಸೀಗಲ್ ರಫೀಕ್ ಅವರೆಂದೇ ಹೆಸರುವಾಸಿಯಾಗಿರುವಂತಹ ರಫೀಕ್ ಅವರು, ಮೊಹಮ್ಮದ್ ರಫೀಕ್ ಅವರು ಕೇರಳದಿಂದ ಇಲ್ಲಿ ಬಂದು ನಮ್ಮ ಈ ಸಣ್ಣ ನೆಲ್ಯಾಡಿಯಲ್ಲಿ ಬಂದು ಅದರ ಅಭಿವೃದ್ಧಿಗೋಸ್ಕರ ಹೆಚ್ಚಿನ ಪಾತ್ರವನ್ನು ವಹಿಸಿದ್ದಾರೆ, ದುಡಿತಾ ಇದ್ದಾರೆ. ನಮಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಬೇಕಾಗಿದ್ದಲ್ಲಿ ನಾವು ಬೇರೆ ಬೇರೆ ಕಡೆಗೆ ಹೋಗಬೇಕಾಗಿತ್ತು, ಉಪ್ಪಿನಂಗಡಿಯೋ ಪುತ್ತೂರೋ ಮಂಗಳೂರೋ ಆಶ್ರಯಿಸಬೇಕಾಗಿತ್ತು. ಆದರೆ ಅದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡು ನೆಲ್ಯಾಡಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವಂಥ ಡಿಯೋನ್ ಆರ್ಕಾಡಲ್ಲಿ ಎಲ್ಲ ಶಾಪುಗಳನ್ನು ಒಟ್ಟಿಗೆ ಒಗ್ಗೂಡಿಸಿಕೊಂಡು ಇಲ್ಲಿ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಎಲ್ರಿಗೂ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ಥರದ್ದೇ ಒಂದು ಶಾಪನ್ನು ಇಲ್ಲಿ ಮಾಡಿದ್ದಾರೆ. ಅವರಿಗೆ ಎಲ್ಲ ವಿಧದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ.